ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆ ಹಿನ್ನೆಲೆ ಈಗಾಗಲೇ ಏನು ಕಲಬುರಗಿ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಮನೆಗಳಿಗೆ ನುಗ್ಗಿದೆ, ಗ್ರಾಮಗಳಿಗೆ ನುಗ್ಗಿದೆ, ಈ ರೀತಿಯಾಗಿ ಹಲವೆಡೆ ನುಗ್ಗಿದಂತ ನೀರು ಜನರ ಜೀವನವನ್ನ ಅತಂತ್ರವಾಗಿಸಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಏನು ಸರ್ಕಾರ ಕೂಡ ಅವರನ್ನ ಒಂದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ನಾವು ಕಲಬುರಗಿ ಜಿಲ್ಲೆ ಏನು ಫಜಲಾಪುರ ತಾಲೂಕಿನ ಏನು ಗಣಗಾಪುರ ಗ್ರಾಮದಲ್ಲಿರುವಂಥದ್ದು. ಈ ಗ್ರಾಮದಲ್ಲಿ ಸಾಕಷ್ಟು ಏನು ಒಂದು 200-300ಕ್ಕಿಂತ ಹೆಚ್ಚು ಒಂದು ಸಂತ್ರಸ್ತರು ಇರುವಂಥದ್ದು. ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೂಡ ಮಾಡಿರುವಂಥದ್ದು, ಊಟದ್ದು ಹಾಗೆ ಏನು ಚಹಾ ವ್ಯವಸ್ಥೆ ಎಲ್ಲ ಕೂಡ ಮಾಡಿರುವಂಥದ್ದು ಸರ್ಕಾರದಿಂದ ಎಲ್ಲವೂ ಕೂಡ ಸರಿಯಾಗಿ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿನ ಏನು ಸಂತ್ರಸ್ತರ ಗೋಳು ಮತ್ತೊಂದೇ ಇದೆ. ಏನು ಸಾಕಷ್ಟು ಸಮಸ್ಯೆಗಳನ್ನ ಸಂತ್ರಸ್ತರು ಎದುರಿಸ್ತಾ ಇದ್ದಾರೆ. ಇಲ್ಲಿಂದ ಬಂದಂತ ಸಂತ್ರಸ್ತರು ವರ್ಷ ಕೂಡ ಇದೇ ರೀತಿಯಾಗಿ ನೀರು ಬರುತ್ತೆ, ಅದನ್ನ ಏನು ಶಾಶ್ವತ ಪರಿಹಾರ ಅನ್ನೋದೇ ಇಲ್ಲ ಅನ್ನೋಂಥ ಮಾತುಗಳನ್ನು ಕೂಡ ಈಗಾಗಲೇ ಸಂತ್ರಸ್ತರು ತೋಡ್ಕೊಳ್ತಿರುವಂಥದ್ದು. ಈಗಾಗಲೇ ನಮ್ಮ ಜೊತೆ ಏನು ಮನೆಗಳು ಮುಳುಗಿದಂತ ಒಂದು ಸಂತ್ರಸ್ತರು ನಮ್ಮ ಜೊತೆಲಿದ್ದಾರೆ. ಅವರೊಟ್ಟಿಗೆ ಮಾತಾಡುವಂತ ಪ್ರಯತ್ನವನ್ನು ಮಾಡೋಣ. ಅಮರ, ಈಗ ನಿಮ್ಮ ಮನೆಗಳು ಮುಳುಗಿ ಹೋಗಿವೆ, ಯಾವ ಊರವ್ರು ನೀವು? ನಾವು ಗಣಗಾಪುರದವ್ರಿ ಸರ್. ದರ್ ವರ್ಷ ನಮ್ಮಲ್ಲಿ ಹೊಳಿ ಮುಣ್ತಾನೆ ಇದಾರಿ, ಬರ್ತಾರ್ರಿ, ಎಲ್ಲರೂ ಆಶ್ವಾಸನೆ ಕೊಡ್ತಾರ, ಹೋಗ್ಬಿಡ್ತಾರ್ರಿ. ಈಗ ನಮ್ ಗಂಜಿ ಕೇಂದ್ರ ಅದಂತ ಎಲ್ಲರೂ ಹೇಳ್ತಾರ, ಇಲ್ಲ ನಮ್ಗೆಲ್ಲ ಊಟ ಸಿಸ್ತದ ಅದು ಕೇಳ್ತಾರ, ಹೋಗ್ಬಿಡ್ತಾರ. ಎಲ್ಲ ನಮ್ ನದಿ ಇಳಿದ ಕೂಡ ನಮ್ ಮನಿ ಕಳಿಸ್ಬಿಡ್ತಾರಿ ಸರ್. ಅಲ್ಲಿ ಒಂದ್ ತಿಂಗಳ ತಕ ಇಷ್ಟು ಹೊಲಸು ನಾರ್ತದ್ರಿ, ಹುಳ ಹುಟ್ಟಿ ಎಲ್ಲ ಬರ್ತದ. ಅಂದ್ರೆ ನಾವ್ ಹೆಂಗಿರೋದ್ರಿ? ನಮ್ಗೆ ಶಾಶ್ವತ ಪರಿಹಾರ ನಮ್ಗ್ ಕೊಡ್ಬೇಕಂತ ನಾನು ನಿಮ್ಗೆ ಮಲ್ಲಿ ಬೇಡಿಕೆ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ಕಳಿಸ್ತಾರ, ಸ್ವಲ್ಪ ನೀರ್ ಕಡಿಮೆ ಆಗುತ್ತ ಒಂದ್ 2-3 ದಿನಕ್ಕ, ಕೂಡ್ಲೆ ನಿಮ್ಮನ್ನ ವಾಪಸ್ ಕಳ್ಸಿದ ಕೂಡ್ಲೆ ಅಲ್ಲಿ ಸಾಕಷ್ಟು ಸಮಸ್ಯೆ ಇರ್ತಾವ, ಹುಳ ಉಪ್ಪುಡಿ ರಾಡಿ ಎಲ್ಲ ಒಳಗ್ ಬಂದ್ಬಿಟ್ಟಿರುತ್ತ. ಅದಕ್ಕೇನ್ರ ಒಂದ್ ಸ್ವಲ್ಪ ಸಮಯಾವಕಾಶ ಕೊಡೋದೇ ಇಲ್ವಾ? ಹೆಂಗಿಲ್ಲ ರೀ ಸರ್, ಏನು ಕೊಡೋದಿಲ್ರಿ. ನಿಮ್ ಮನಿಗ್ ಹೋಗ್ಬಿಡ್ರಿ ಅಂತ ಹೇಳ್ಬಿಡ್ತಾರ ಅವ್ರಿ. ಈಗ ಹೋರ್ ಅಂತಂದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ ಸರ್? ಮಕ್ಕಳು ತಂದಿ ನಾವ್ ಮನಿ ಕ್ಲೀನ್ ಮಾಡಕ್ ನಮ್ಗೆ ಒಂದ್ ತಿಂಗಳು ಬೇಕಾಗ್ತಾರ. ಇಷ್ಟು ವಾಸ ಬರ್ತಾವ್ರಿ ಸರ್, ಒಳಗ್ ಹಾವು ಬರ್ತಾವ, ತೇಳ ಬರ್ತಾವ, ಎಲ್ಲ ಬರ್ತಾವ್ರಿ. ಸಣ್ಣ ಮಕ್ಕಳು ಅವ್ರಿ ಸರ್, ಹೆಂಗ್ ಇರ್ಬೇಕು ಹೇಳ್ರಿ ಸರ್? ನಮ್ ದರ್ ವರ್ಷ ಇದೆ ಅಂದ್ರೆ ಹೆಂಗ್ರಿ? ನಮ್ಗೆ ಏನಾದ್ರೂ ಪರಿಹಾರ ಏನದ, ನಮ್ಗೆ ಎಲ್ಲಾದ್ರೂ ಒಂದು ಮನಿ ಕಟ್ಕೆ ಕೊಡೋಂತಕ್ಕೆ ನಾವು ಗೌರ್ಮೆಂಟ್ ನಾವು ಕೇಳೋದು ಇದು ಒಂದೇ ರೀ. ನಮಗೆ ದುಡ್ಡು ಬೇಡ, ಏನು ಬೇಡ. ಹೋಸರ್ತಿ ಹೊಳೆ ಮುಣಿದಾಗ ಎಲ್ಲರೂ ದುಡ್ಡು ಬಂದು ಅಂತ ಹೇಳಿದ್ರು. ನಮ್ಗೆ ದುಡ್ಡು ಬರ್ಬೇಕಾದ್ರೆ ನಾವು ಎಷ್ಟೋ 10,000 ರೂಪಾಯಿ ಕೊಡಕ್ಕೆ ಅವ್ರು ಎಷ್ಟೋ ಇದು ಮಾಡ್ತಾರೆ. ನಮ್ಗೆ ದುಡ್ಡು ಬೇಡ್ರಿ ಸರ್, ದಯವಿಟ್ಟು ನಮ್ಗೆ ಮನಿ ಮಾಡ್ಕೊಡ ಅಂತ ಹೇಳ್ರಿ ಸರ್. ಈಗ ನಿಮ್ ಮನಿ ಎಲ್ಲ ಹೆಂಗ ನದಿ ದಂಡ್ಯಾಗ ಅದಾವನ ಹೆಂಗ? ನದಿ ದಂಡ್ಯಾಗ. ಅಲ್ಲ, ಈಗ ಪ್ರತಿ ವರ್ಷನೂ ಪ್ರವಾಹ ಬರುತ್ತಾ, ಜಾಸ್ತಿ ನೀರ್ ಬರುತ್ತಾ, ಆ ಟೈಮ್ ಒಳಗೆ ಎಲ್ಲ ನಿಮ್ ಮನಿ ಮುಳುಗುತ್ತಾ? ಅಲ್ಲ, ಈಗ ನೀವು ಇದ್ರ ಬಗ್ಗೆ ಏನಾದ್ರೂ ಸಚಿವರಿಗ ಇಲ್ಲ ಅಧಿಕಾರಿಗಳಿಗೆ ಏನ್ರ ಹೇಳಿರ ಹೆಂಗ? ಎಲ್ಲ ಕೇಳಿದೇವ್ರಿ. ಅವ್ರೇನು ಏನು ಮಾಡ್ತೀನಿ ಅನ್ನೋದು ಹೋಗೋದು. ಅಂದ್ರೆ ನಿಮಗ್ ಶಾಶ್ವತ ಪರಿಹಾರ ಬೇಕಾಗೈತಿ. ಈಗ ಶಾಶ್ವತ ಪರಿಹಾರ ಬೇಕ್ರಿ. ಹೇಳೋಣ, ಏನ್ ಸಮಸ್ಯೆ ನಿಮ್ದು? ಯಾವ ಊರು ನಿಮ್ದು? ನಮ್ದ್ರಿ ಇದೇವ್ರ ಏನಪ್ಪಾ, ಬಟ್ ಎಲ್ರು ಬರ್ತಾರಿ, ಒಬ್ಬರು ಒಂದ್ ಮಾತ್ ಕೇಳಂಗಿಲ್ಲ. ಕೇಳ್ತಾರ ಎಲೆಕ್ಷನ್ ಮೂಮೆಂಟ್ ಬರ್ತಾರಿ, ಯಾಕಂದ್ರೆ ಆಶ್ವಾಸ ಕೊಡ್ತಾರೆ, ಹೋಗ್ಬಿಡ್ತಾರಿ, ವಿಶ್ವಾಸ ಕೊಡ್ತಾರೆ. ಬಟ್ ಅವ್ರಿಗೆ ಕುಡ್ಕರಿಗೆ ಮಾಡೋರಿಗೆ ಎಲ್ಲರಿಗೆ ಮಾಡಿದವ್ರಿಗೆ ಸ್ವಲ್ಪ ರೊಕ್ಕ ಕೊಡ್ತಾರೆ. ಈ ಸಲ ಮನೆಗೆ ಹೆಣ್ಣು ಮಕ್ಳು ಎಲ್ಲ ಫ್ಯಾಮಿಲಿ ಏನ್ ಸಹಿಬೇಕೇನ್ರಿ, ಎಲ್ಲ ಹೊಳಿದಂಡಿಗೆ ಇದ್ದವ್ರಿ. ಈ ಸದ್ ನಾವ್ ಬಿ ಅವ್ರಂಗ ನಮ್ ತಾಯಿ ತಂದಿವ್ರಲ್ರಿ ಇರ್ಬಿ. ಈ ಸದ್ ನಮ್ ತಾಯಿದವ್ರ ಸಂಗಟ ನಾವ್ ಎಲ್ಲ ಇದು ಮಾಡೋರಲ್ರಿ. ಈ ಸದ್ ನಮ್ ತಾಯಿದವ್ರನ್ನ ಸಹಿಬೇಕ್ರಿ, ನಾವ್ ಹೊಳಿದಂಡಿಗೆ ಇದ್ದವ್ರಿ. ನೋಡ್ರಿ, ಒಂದ್ ಕುಡಿಯಕ್ ನೀರ್ ಸ್ವಚ್ಛತೆ ಇಲ್ರಿ ಇಲ್ಲಿ ಗಣಗಾಪುರಾಗ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇಲ್ಲಿ ದೇವಾಲ್ ಗಣಗಾಪುರ ಅನ್ನೋದು, ಬಟ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಅಟ್ಟೆ. ಅದು ಬಿಟ್ರೆ ಇಲ್ಲಿ ಗಣಗಾಪುರ ಏನು ಸ್ವಚ್ಛತೆ ಇಲ್ಲ, ಏನಿಲ್ಲ, ಏನು ಸ್ವಚ್ಛತೆನೇ ಇಲ್ಲ. ಬಟ್ ನನ್ ಮನ್ಸಿಲ್ ಹೇಳ್ತೀನಿ, ಇಲ್ಲಿ ನಾವು ದಿನ ಹೋಗೋ ಬರೋ ರಸ್ತೆ ನೋಡ್ಬೇಕ್ರಿ. ನೀವು ಮಳಿ ಬಂದ ಮೂಮೆಂಟ್ ನೋಡ್ಬೇಕಾದ್ರೆ ಇಲ್ಲಿ ರಸ್ತೆ ಒಂದ್ ಬಿ ಕ್ಲೀನ್ ಆಗಿರಲ್ರಿ. ಎಲ್ಲ ಬರೀ ಒಂದ್ ಲೈಟ್. ನಿಮ್ಗೆ ಊರಿಗೆ ಕರೆಕ್ಟ್ ಆಗಿ ಸ್ವಚ್ಛ ನೀರು ಸಿಗುತ್ತಾ ಇಲ್ಲ? ಶುದ್ಧ ನೀರ್ ಇಲ್ರಿ, ಲೈಟ್ ಇಲ್ರಿ, ಬಾತ್ರೂಮ್ ಇಲ್ರಿ, ಏನು ಇಲ್ಲಿ ಪ್ರತಿಯೊಂದು ಏನು ವ್ಯವಸ್ಥೆ. ಗಂಜಿ ಕೇಂದ್ರದೊಳಗೆ ಹೆಂಗೈತಿ ಸೌಲಭ್ಯಗಳು ನಿಮ್ಗೆ? ಸೌಲಭ್ಯ ಎಕ್ಸಾಂಪಲ್ ಸೌಲಭ್ಯ ಅಲ್ಲಕ್ಕೇನ್ರಿ, ಸೌಲಭ್ಯ ಸದ್ ಯಾರೇ ಬಂದ್ರು ಎಕ್ಸಾಂಪಲ್ ಏನ್ರ ಮಾಡ್ದನ ಸೌಲಭ್ಯ ಏನಪ್ಪಾ ಅಂತಂದ್ರ ಈ ಸೌಲಭ್ಯ ಕೊಡ್ತಾರಿ. ಯಾರು ಹೊಂಟ್ರಿ ಮಾಡ್ದನ ಸ್ವಲ್ಪ MLA ದೊಡ್ಡ ಮಂದಿ ಹೊಂಟ್ರಿ ಅಂದ್ರೆ UAP ಮಂದಿ ಹೊಂಟ್ರಿ ಅಂದ್ರೆ ಸ್ವಲ್ಪ ಶೌಚಾಲಯ ಅದು ಎಲ್ಲ ಸಿಸ್ಟಮೆಟಿಕ್ ಮಾಡಿರ್ತಾರೆ. ಅದು ಆದ್ಮೇಲೆ ಹೋದ್ಮೇಲೆ ಯಾವ ಹೇಳ ಅದಕ್ಕ ಒಟ್ಟ ಹಿಂಗ ಯಾಲ್ಯೂನು ಇರಲ್ಲ ಅಂತ ಹೇಳೋದು. ಇಲ್ಲೆಲ್ಲ ಊಟದ ವ್ಯವಸ್ಥೆ, ಚಹಾ ವ್ಯವಸ್ಥೆ ಎಲ್ಲ ಮಾಡ್ಯಾರ. ಏನ್ ಯಾರು ಬಂದಾಗ ಅಷ್ಟೇ ಮಾಡ್ತಾರ ಹೆಂಗದ? ಯಾರು ಬಂದಾಗ ಅಷ್ಟೇ ಮಾಡ್ತಾರಿ ಸರ. ಇಲ್ಲಿ ಏನು ಎಕ್ಸಾಂಪಲ್ ಏನು ಸ್ವಚ್ಛತೆನೇ ಇರಲ್ರಿ. ಯಾವ ಮಂದಿ ಸೇವಕರಿಗೋ ಸಹಿತವು, ನಮ್ಮ ಮಾತ್ರಕರು, ನಮ್ಮ ಮನುಷ್ಯಗಳು ಯಾವ್ಯಾವ ಸಹಿತವು ಏನು ಉಳಿತಾವು. ಬಟ್ ಅದೇ ರುದ್ರಾಶ್ರಮ ಅದು ಒಂಥರ ಕೇಳಬೇಡ್ರಿ. ಇವತ್ತಿಗೆ ಬೀಳಕಾಗಿರೋದು ಒಬ್ರು ಇಲ್ಲಿ ಕೇಳೋರು ಯಾವ ಇಲ್ರಿ. ಅದು ಹಿಂಗ ಎಲ್ಲ ನೋಡಪ್ಪ ಇದ್ರ ಡೀಟೇಲ್ ಎಲ್ಲರೂ ನೋಡ್ತಾರ, ಎಕ್ಸಾಂಪಲ್ ನೋಡಿ ಹೋಗಿ ಮಾಡ್ತಾರ್ರಿ.
ಆದ್ರೆ ಮಾಡಪ್ಲೆ ಯಾರು ಇಲ್ರಿ, ಬರ್ತಾರ ಎಲ್ಲರೂ ಇದು ಮಾಡ್ತಾರ ಅಟ್ಟಿ, ಅದಕ್ಕಂತ್ರ ಯಾರು ಕೇರ್ಲೆಸ್ ಮಾಡ್ತಾರ್ರಿ. ಅದು ಬಿಟ್ರೆ ಇನ್ಮೇಲೆ ಮುಂದೆ ಎಲೆಕ್ಷನ್ ಮೂಮೆಂಟಿಗೆ ಅವ್ರು ಗಣಗಾಪುರಿ ಬಂದ್ರಿ ಏನ್ ತೋರ್ಸೋದ ನಮ್ಮ ಹೆಣ್ಮಕ್ಳು ಇಟ್ಕೊಂಡು ನಾವು ತೋರಿಸ್ತೀವ್ರಿ, ಅದು ಮಾಡ್ಬೇಕ್ರಿ ಆ ಟೈಮಿಗೆ ಅನ್ನೋದು ನನ್ನ ಒಂದು ಮಾತು ಹೇಳೋದು. ಈ ರೀತಿಯಾಗಿ ಏನು ಈಗ ಗಂಜಿ ಕೇಂದ್ರ ಈ ಗಂಜಿ ಕೇಂದ್ರದಲ್ಲೂ ಕೂಡ ಸರಿಯಾದ ಸೌಲಭ್ಯಗಳಿಲ್ಲ. ಯಾರಾದ್ರೂ VIP ಗಳು ಬಂದ್ರೆ ಮಾತ್ರ ನಮ್ಗೆ ಇಲ್ಲಿ ಸರಿಯಾದಂತ ಸೌಲಭ್ಯಗಳನ್ನ ನೀಡಲಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಕಲಬುರಗಿ.